ಬಂದ್ವಿ ಚಿತ್ರದುರ್ಗದ ಕಲ್ಲಿನ ಕೋಟೆಗೆ ಬಂದಿದೀವಿ ಗಾಯ್ಸ್. ನಮ್ಮ ಅಕ್ಕ ಬಂದು ಅಕ್ಕ ಗಾಯ್ಸ್ ಫಸ್ಟ್ ಟೈಮ್ ನಮ್ಮ ಅಕ್ಕ ರಂಗೋಲಿ ಹಾಕ್ತೋಡೆ ಹೊರಗೆ ಕಟ್ ಹೊಡಿತೀರಾ? ಹಂಗಾರೆ ನಾನೇ ಬಂದು ಹತ್ತಿಸ್ತೀನಿ ಯಾರನ್ನಾರ ಕರ್ಕೊಂಡ್ಬಂದು. ನಾನು ನಿಮ್ಮವನು ನಿಮ್ಮ ಮನೆ ಮಗನು. ಹಾಯ್ ಹಲೋ ಗೈಸ್, ಮತ್ತೊಂದು ಮಗದೊಂದು ಹೊಸ ಲಾಗ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮನೆ ಮಗ ಕೀರ್ತಿ. ಇವತ್ತು ನಾನು ಬೆಳ್ಳೂರು ಕ್ರಾಸ್ಗೆ ಹೋಗ್ತಾ ಇದ್ದೀನಿ. ಯಾಕೆ ಅಂದರೆ ನಾಳೆ ಚಿತ್ರದುರ್ಗಕ್ಕೆ ಹೋಗಬೇಕು. ನಮ್ಮ ಐಶು, ನಮ್ಮ ಭಾವ ಮತ್ತು ನಮ್ಮ ರಾಘು ಅಲ್ಲೇ ಇದ್ದಾನೆ. ಅವ್ನು ಕರ್ಕೊಂಡು ನಾವು ಚಿತ್ರದುರ್ಗಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಐಶು ಅವ್ರನ್ನ ಅಲ್ಲಿಗೆ ಕೊಟ್ಟಿರೋದು ಚಿತ್ರದುರ್ಗಕ್ಕೆ ಹೋಗ್ತಾ ಇದ್ದೀವಿ ಗೈಸ್. ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಇದೇ ತಾನೇ ನಮ್ಮ ಐಶು ಅವ್ರ ಮನೆಗೆ ಬಂದೆ ಬೆಳ್ಳೂರು ಕ್ರಾಸ್ಗೆ. ನಮ್ಮ ರಾಘು ಒಬ್ಬನೇ, ನಮ್ಮ ಅಕ್ಕ ಕಾಲೇಜ್ಗೆ ಹೋಗೋಳೆ ಮತ್ತು ನಮ್ಮ ಭಾವ ಡ್ಯೂಟಿಗೆ ಹೋಗೋರು. ಅವ್ರು ಬರೋದು ಇನ್ನೊಂದು 2 ಅವರ್ ಆಗುತ್ತಂತೆ. ಆಮೇಲೆ ಸಿಗ್ತೀನಿ ಗೈಸ್. ಇಲ್ಲಿ ಬೆಳ್ಳೂರು ಕ್ರಾಸ್ಗೆ ಏನಕ್ಕೂ ಬಂದ್ವಿ, ಚಿತ್ರದುರ್ಗಕ್ಕೆ ಹೋಗೋಣ ಅಂದ್ಬಿಟ್ಟು. ಗಾಡಿ ನೋಡಿದ್ರೆ ಸೆಕೆಂಡ್ ಶೋರೂಮಲ್ಲಿ ತಗೋತಾ ಇದ್ದೀನಿ ಗೈಸ್. ಈ ಗಾಡಿ ಫೈನಲಿ ಆಯಿತು, ತಗೊಂಡಿದ್ದೀನಿ ಈ ಗಾಡಿನ. ದಿ ನೆಕ್ಸ್ಟ್ ಡೇ ಬಂದ್ವಿ ಫೈನಲಿ ಗಾಡಿ ಡೆಲಿವರಿ ತಗೊಳ್ಳೋಣ ಅಂತ. ನಮ್ಮ ಐಶು, ನಮ್ಮ ಭಾವ ಎಲ್ಲ ಬಂದಿದ್ದೀವಿ. ಗಾಡಿ ಡೆಲಿವರಿ ತಗೊಂಡು ಈಗ ಚಿತ್ರದುರ್ಗ ಕೊಡ್ಬೇಕು ಗೈಸ್. ಬಾ, ಹೆದರ್ಕತ ಇದೆಯಲ್ಲ. ಫೈನಲಿ ಡೆಲಿವರಿ ತಗೋತಾ ಇದೀವಿ ಕಾರ್. ನೀವಿಬ್ರು ತಗೊಳ್ಳಿ, ಬನ್ನಿ ಮುಂದೆ ಬಾ. ಕಾರ್ ಡೆಲಿವರಿ ತಗೋತಾ ಇದೀವಿ. ಸ್ವಲ್ಪ ಈ ಕಡೆ ಹೋಗ್ಬೋದು. ಕುತ್ಕೊಂಡಿರಿ, ಇನ್ಸೂರೆನ್ಸ್ ಕಾಪಿ ಬರ್ತದೆ ನಿಮ್ಗೆ 2 ವಾಟ್ಸಪ್ ಮಾಡ್ತೀನಿ. ಪ್ರಿಂಟ್ ತೆಗೆದು ಮೊಬೈಲ್ ಮಡಿಕೊಳ್ಳಿ. ಓಕೆ. ಚಿತ್ರದುರ್ಗಕ್ಕೆ ಹೋಗೋ ರೂಟಲ್ಲಿ ಗಾಡಿ ನಿಲ್ಲಿಸಿ ನಮ್ಮ ಮೈಸೂರು ಗೋಲ್ಗಪ್ಪ ತಿನ್ನಬೇಕು ಅಂದು ನಿಲ್ಲಿಸಿದ್ದೀವಿ. ಈಗ ಇವಳು ಗೋಲ್ಗಪ್ಪ ತಿನ್ಬಿಟ್ಟು ಕರ್ಕೊಂಡು ಹೋಗ್ತೀವಿ ಗೈಸ್. ಹೊರಟ್ವಿ ಬೆಳ್ಳೂರು ಕ್ರಾಸಿಂದ ಹೊರಟು ಹೆಚ್ಚು ಕಮ್ಮಿ 1 ಅವರ್ ಮೇಲೆ ಆಯಿತು. ನಮ್ಮ ಮೈಸೂರು ಹೋಗೋ ರೋಡಲ್ಲಿ ಗೋಲ್ಗಪ್ಪ ತಿನ್ಬೇಕಂತೆ, ಅದಕ್ಕೆ ನಿಲ್ಲಿಸಿದ್ದೀವಿ ಗೈಸ್. ಯಾವ ಭಾವ ಇದು? ಎ ಬಿ ಕ್ರಾಸ್. ಗೊತ್ತಿಲ್ಲ ಕ್ರಾಸ್ ನನಗೆ ಯಾವುದು ಅಂತ ಇದೆ. ಸರಿ ಗೈಸ್, ಇವಳಿಗೆ ಗೋಲ್ಗಪ್ಪ ತಿನ್ಸ್ಬಿಟ್ಟು ಸಿಗ್ತೀನಿ ಗೈಸ್ ನಿಮಗೆ. ಗೈಸ್ ಇದೇ ತಾನೇ ಬಂದೆ, ಕಾರ್ ಪಾರ್ಕ್ ಮಾಡಿದ್ದೀನಿ ಇಲ್ಲೇ. ಹೋಗ್ತಾ ಇದ್ದೀವಿ ಇದೇ ತಾನೇ ಒಳಗಡೆ. ನಮ್ಮ ಮೈಸೂರು ಆಗಲಿ ಬಂದ್ಬಿಟ್ಟು ಮನೆ ಒಳಗಡೆ ಬಂದ್ವಿ. ಚಿತ್ರದುರ್ಗದ ಕಲ್ಲಿನ ಕೋಟೆಗೆ ಬಂದಿದ್ದೀವಿ ಗಾಯ್ಸ್. ಇದು ನಮ್ಮ ಭಾವನ ಮನೆ, ದೇವ್ರ ಮನೆ, ಅಡುಗೆ ಮನೆ. ಇಲ್ಲಿ ರೂಮ್ ಅದು ಪಕ್ಕದಲ್ಲಿ ಅಲ್ಲಿ ಅಲ್ಲಿರೋದು. ಇದು ರೂಮು. ನೀವಿಬ್ರು ಅಲ್ಲಿ ಮಲ್ಕೊಳ್ಳಿ. ಅಲ್ಲಿ ಮಲ್ಕೊಳ್ಳೋದ ನಾವಿಬ್ರು? ನಾವಿಬ್ರು ಇಲ್ಲಿ ಮಲ್ಕೊತೀವಿ ಮೇಲ್ಗಡೆ. ಚೆನ್ನಾಗೈತೆ ಬಾವ ಮನೆ ಒಂಥರ ನೋಡಿ ಗೈಸ್. ಹಳ್ಳಿ ಮನೆ ನಮ್ದು. ನನಗೊಂಥರ ಇಷ್ಟ ಆಯಿತು, ಚೆನ್ನಾಗೈತೆ. ನಮ್ಮ ಮೇಗ್ಲುಂಡಿಲ್ಲ ಮನೆ ಇತ್ತಲ್ಲ, ಹಂಗೈತೆ, ಚೆನ್ನಾಗೈತೆ. ಚೆನ್ನಾಗಿತ್ತಾ? ಚಾಮರಾಜನಗರದಲ್ಲಿ ನಮ್ಮ ಮನೆ ಐತಲ್ಲ ಗೈಸ್, ಹಂಗೆ ಐತೆ ಮನೆ. ಮೊಕ್ಕನಿಂದ ಇಷ್ಟ ಕಾಣ್ತಿದ್ದು. ಈಗ ಸೂಪರ್. ಕೆಮ್ಮು ಜಾಸ್ತಿ. ಸರಿ ಗೈಸ್, ಈಗ ಊಟ ಮಾಡ್ಕೊಂಡು ಮಲ್ಕೋತೀವಿ. ಬೆಳಗ್ಗೆ ಸಿಗ್ತೀನಿ ಗೈಸ್. ನಮ್ಮ ಅಕ್ಕ ಬಂದು ಅಕ್ಕ ಅಕ್ಕ ನನಗೆ ಜಾತ್ರೆಗೆ ಏನು ಕೊಡ್ತಾನ ಕಾಲ್ ಜಾರಿ ಬಿತ್ತಾಳ ಗೈಸ್. ಒಂದಿನ ಹಿಂಗೆ ಮಂಡ್ಯದಲ್ಲಿ ಮಾಡಿರಲಿಲ್ಲ, ಚಿತ್ರದುರ್ಗಕ್ಕೆ ಬಂದು ನೋಡಿ ಹೆಂಗೆ ಕೆಲಸ ಮಾಡ್ತಾವಳ ನಮ್ಮ ಅಕ್ಕ. ಭಾರಿ ಶ್ರಮ ಪಡ್ತಾವಳೆ ಗೈಸ್. ಎದ್ದು ಬರೋಷ್ಟರಲ್ಲಿ ಗೈಸ್ ಆಗಲಿ ಎಲ್ಲ ಮನೆ ಬಾಕ್ಲಲ್ಲಿ ನೀರು ಹಾಕಿ ಗುಡಿಸಿ ಎಲ್ಲ ಮಾಡೋಳೆ. ಪರವಾಗಿಲ್ಲ, ನಮ್ಮ ಅಕ್ಕ ಬುದ್ಧಿ ಕಲ್ತಾವಳೆ ಈಗ ಗಾಯ್ಸ್. ಫಸ್ಟ್ ಟೈಮ್ ನಮ್ಮ ಅಕ್ಕ ರಂಗೋಲಿ ಹಾಕ್ತಾವಳೆ. ಬರೋದೇ ಒಂದು ನಾನು ಆಗ್ತಿದ್ದೀನಿ. ಓಕೆನಾ? ನಾಟ್ ಓಕೆ.
ಪೇಪರಲ್ಲಿ ಬರ್ಕೊಂಡು ರಂಗೋಲಿ ಹಾಕ್ತಿಲ್ಲ ಹಂಗೆ ಅನ್ಕೊಬಿಟ್ಟಿದೆ ಇದು. ಪೇಪರಲ್ಲಿ ಯಾವತ್ತೂ ಬರ್ದ ಹಾಕಿಲ್ಲ ಕಣಪ್ಪ. ಯಾವಾಗ ಬರ್ದಾಕ್ತಿದ್ದಿಲ್ಲ ಚಿಕ್ಕೂರಲ್ಲಿ ನಾನು ಯಾವತ್ತೂ ಬರ್ದ ಹಾಕಿಲ್ಲ. ಸೀರಿಯಸ್ಲಿ ನನಗೆ ಬರೋದೇ ಇಲ್ಲ, ನಾನೇ ಒಪ್ಕೊಂತೀನಿ. ನಾನು ಇದುವರೆಗೂ ನಾನು ರಂಗೋಲಿ ಎಲ್ಲ ಬಿಟ್ಟು ನಂಗೆ ಅಭ್ಯಾಸ ಇಲ್ಲ. ಸ್ವಲ್ಪ ಅದೇ ಫಸ್ಟ್ ಬಿಡು ಆಮೇಲೆ ವಿಡಿಯೋ ಮಾಡ್ತೀನಿ. ಫಸ್ಟ್ ಬಿಡು ಆಮೇಲೆ ಹೆಂಗೈತೆ ಅಂತ ವಿಡಿಯೋ ಮಾಡ್ತೀವಿ, ರಿವ್ಯೂ ಕೊಡ್ತೀವಿ. ಗೈಸ್ ಫಸ್ಟ್ ಟೈಮ್ ಬಿಟ್ರು ಚೆನ್ನಾಗಿ ಬಿಟ್ರು ಗೈಸ್. ಈಗ ಒಟ್ರು ಇಲ್ಲಿಂದ ಇಲ್ಲಿ ಅಕ್ಕಪಕ್ಕದಲ್ಲಿರುವಂಥ ಪ್ಲೇಸ್ಗಳನ್ನ ನೋಡೋಣ ಅಂದ್ಬಿಟ್ಟು ಹೋಗ್ತಾ ಇದೀವಿ. ಬನ್ನಿ ಹೋಗೋಣ. ಫಸ್ಟು ಬಾವರ್ ಗದ್ದೆ ತೋಟದ ಹತ್ರ ಹೋಗ್ತಾ ಇದೀವಿ ಗೈಸ್. ಬನ್ನಿ ಗೈಸ್ ಹೋಗೋಣ. ಏನು ಬಾವ ಹೇಳಿದ್ರಲ್ಲ ಅಲ್ಲಿ ಈಗ ದೇವ್ರನ್ನ ಹೊರಟ್ರೆ ಹಾಂ ಅದು ನಿಮ್ಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ನಡೀರಿ ಹೋಗೋಣ. ನಮ್ಮ ಸೈಡು ಇದು ಉದ್ದಕ್ಕೆ ಬರುತ್ತಲ್ಲ ಆ ಥರ ಅಲ್ಲ, ನಮ್ಮ ಸೈಡ್ ಪೆಟ್ಟಿಗೆ ಅಷ್ಟೇ ದೇವರು. ನೋಡೋಣ ನಾವು ಹೊಸ ಹೊಸ ಅನುಭವ, ಒಂದೊಂದು ಕಡೆ ಒಂದೊಂದು. ಹೌದು ಆ ತೋಟ ಹತ್ರ ಹೋಗೋದು ಲೇಟ್ ಆಗುತ್ತಲ್ಲ. ಫೋನ್ ಮಾಡೋ ಐಶುಗೆ ಹೋಗೋಣ ಬರುತ್ತೆ. ಬಂದ್ವಿ ನಮ್ಮ ಬಾವವ್ರ ತೋಟದ ಹತ್ರ. ನಮ್ಮ ಐಶು ತೋಟ 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 ಗಜ್ಜಿ ಇಳ್ದತ್ತೆ ತೋಟ. ನಡಿಯಮ್ಮ ಆಯ್ತು. ಸುಬ್ಬಿ ನಡಿ ಸುಬ್ಬಿ ನಡಿ. ಕಾಯಿ ಬಿದ್ದೈತ ಕಾಯಿ ಬಿದ್ದೈತ ಕಾಯಿ. ಹ್ಞೂ ಚೆನ್ನಾಗೈತೆ. ಬರೋರಾಗೋ ನೋಡು ಐಶು ಎಷ್ಟು ಬುದ್ಧಿವಂತರು. ಈ ಮರಗಳೆಲ್ಲ ವಯಸ್ಸಾಯ್ತವೆ ಅಂದ್ಬಿಟ್ಟು ಮಧ್ಯದಲ್ಲಿ ತೆಂಗಿನ ಸಸಿ ನೆಟ್ಟವ್ರೆ. ಹೋಗಷ್ಟೊತ್ಕ ಬರ್ತವೆ ಅಂತ. ಅರ್ಥ ಆಯ್ತಾ? ಹಾಂ ಭಕ್ತಿ ಒಳಗೆ ಭಾರಿ. 50 ಹಾಕಿರೋದು ರಘು. ಮತ್ತೆ ಮಧ್ಯೆ 50 ಹಾಕಿರೋದು. ಹೌದಾ? ಬಾ ಇಲ್ಲಿ ನೀವು ಮರಕ್ಕೆ ಮುಳ್ಗಿಲ್ ಕಟ್ಟಲ್ವಾ? ಮುಳ್ಳು ಕಟ್ಟಲ್ವಾ? ಬ್ಲೇಡ್ ಗೀಡ್ ಹೊಡೆಯಲ್ವಾ? ನಾವು ನಮ್ಮ ತೋಟಕ್ಕೆ ಚಾಮರಾಜನಗರದಲ್ಲಿ ಬ್ಲೇಡು ಇಲ್ಲ ಮುಳ್ಳು ಕಟ್ಟಿಸ್ತೀವಿ. ಯಾರು ಹತ್ತು ಕಿತ್ಬಿಡ್ತಾರೆ ಅಂತ. ಮರಕ್ಕೆ ಕಟ್ಟು ಹೊಡಿತೀರಾ? ಹಂಗಾರೆ ನಾನೇ ಬಂದು ಹತ್ತಿಸ್ತೀನಿ ಯಾರನ್ನಾರ ಕರ್ಕೊಬಂದು. ಹಾಂ ಊರು ಮುಂದೆ ನಾವು ಹಿಂಗೆ ಇತ್ತಾಗೆ ಬಂದು ಹಿಂಗೆ ಕಿತ್ಕೊಟ್ಟೈತೀವಲ್ಲ. ಹಾಂ ನಿಮ್ಮ ತೋಟದಲ್ಲಿ ಕಿಲ್ತೀವಿ, ಎರಡು ತೋಟದಲ್ಲಿ ಕಿರಲ್ಲ. ಮಾವಿನ ಮರನೂ ಐತೆ. ಹಣ್ಣು ಬಿಡುತ್ತಾ? ಹಣ್ಣು ಬಿಡಲ್ಲ, ಕಾಯಿ ಬಿಡುತ್ತೆ. ಕಾಯಿ ಬಿಟ್ಟಾದ್ಮೇಲೆ ಹಣ್ಣಾಗುತ್ತೆ. ಹೋಗ್ಲಿ ಅದೇ ಕಾಯಿ ಕಚ್ಚುತ್ತಾ ಅಂತ ಹೇಳಿದ್ದು. ಅಲ್ಲ ಹಣ್ಣೆಲ್ಲ ಬಿಡಲ್ಲ ಫಸ್ಟು. ಅದು ನನಗೂ ಗೊತ್ತು ಕಣಮ್ಮ. ತಂದಿದ್ರಾ? ಮತ್ತೊಂದು ಕೊಡ್ಲಿಲ್ಲ ನನಗೆ. ಅಂದ್ರೆ ಈಗ ನೀನು ಊರಿಗೆ ಬಂದ್ಮೇಲೆ ತಂದಿದ್ದು. ನೀವು ಇಲ್ಲಿಗೆ ಶಿಫ್ಟ್ ಆದ್ಮೇಲೆ ಇಲ್ಲ, ಮುಂಚೆ. ಓ ಬೆಳ್ಳೂರು ಕ್ರಾಸಿಗೆ ತಂದಿದ್ರಾ? ಬೆಳ್ಳೂರು ಕ್ರಾಸಿಗಲ್ಲ, ಮತ್ತೆ ನೀವು ಮಾತುಗಳಲ್ಲಿ ಇದ್ರಿ. ನಾವು ಇಲ್ಲಿದ್ದಾಗ ನೀವು ಇನ್ನೂ ಗೊತ್ತು ಶಿಫ್ಟ್ ಆಗಿಲ್ಲ. ಈ ಸಲ ನಮ್ಮ ಚಾಮರಾಜನಗರದಲ್ಲಿ ಕಿತ್ಕೊಂಡ್ಬಂದಿದ್ದೆ ನಾನು. ಅವಾಗ ತಂದಿರಿ ನೀವು. ಅವಾಗ ಬಿಟ್ಟಿರ್ತಲ್ಲ. ತರಲಿಲ್ಲ, ಕೊಡಲಿಲ್ಲ ನೀನು. ಈ ಸಲ ಸಿಕ್ಕಿದ್ದೆ ಕಮ್ಮಿ ಚಾಮರಾಜನಗರದಲ್ಲಿ. ಮೇಗ್ಲುಂಡಿಲಿ ಏನು? ಮೇಗ್ಲುಂಡಿ ಏನೀಗ? ನಗರ ಅಂದ್ರೆ ತಪ್ಪೇನಿಲ್ಲ. ಹಾಂ ಓ ಐಶೋ ಬುಕ್ಕಲ್ ಮಡಿಕೋ ಮರಿ ಹಾಕುತ್ತೆ. ಯಾಕೆ ಬುಕ್ಕಲ್ ಮಡಿಕೋ ಮರಿ ಹಾಕುತ್ತೆ? ನಿಮ್ ನವಿಲ್ಗರಿ ಮರಿ ಹಾಕಿದ್ರೆ ನನ್ಗೊಂದು ಕೊಡ್ತೀರಾ? ನಾನು ಸಾಕೋತೀನಿ. ಕಾಯಿ ಬೀತಿಲ್ಲಪ್ಪವ ಇಲ್ಲ. ಮಳೆ ಬರ್ತಿದೆ. ಮಳೆ ನಮ್ಮ ಮೈಸೂರ್ಕನೇ ಹೇಳ್ತಾ ಇರ್ಬೇಕು ನಾನು. ಯಾಕೆ ಇಲ್ಲಿ ಏನ್ರಿ ಕಬಡ್ಡಿ ಮ್ಯಾಚ್ ಏನು ಆಡಿಸ್ತಾರಲ್ಲ ಇಲ್ಲಿ? ಗಾಯ್ಸ್ ಸಿರಿಧಾನ್ಯಗಳ ನಾಡು ಚಿತ್ರದುರ್ಗ. ವಸ್ತುರ್ಗ ನಮ್ಮ ಅಕ್ಕ ಚಿತ್ರದುರ್ಗ ಅಂತ ಹೇಳ್ಕೊಬಿಟ್ಲು ಗೈಸ್. ಸುಳ್ಳು. ಈಗ ಆಲೂರು ರಾಮೇಶ್ವರಕ್ಕೆ ಬಂದಿದ್ವಿ. ಕಾರ್ ಪಾರ್ಕ್ ಮಾಡಿದ್ವಿ. ಹೋಗ್ಬೇಕೀಗ ಆ ಕಡೆ. ಅರೇ ಯಶು ಹೋಗೋಣ. ಬಾವು ಬರ್ಬೋದು ಅಷ್ಟೇ ಹೋಗೋಣ. ಗೈಸ್ ಇಲ್ಲಿ ಏನೋ ಒಂದು ಪವಾಡ ಇದೆಯಂತೆ. ವಿಶೇಷ ಪವಾಡ. ಅದನ್ನ ಬಾವನ್ ಬಾಯಿಲೆ ಕೇಳಿಸ್ತೀನಿ. ಏನು ಬಾವ ಪವಾಡ? ಇಲ್ಲಿ ಮದುವೆ ಆಗದಿದ್ದವರಿಗೆ, ಮದುವೆ ಆಗದೆ ಇದ್ದಾರಲ್ಲ, ಮಕ್ಕಳಾಗದೆ ಇದ್ದವರಿಗೆ ಬಂದಿಲ್ಲಿ ಗಂಗೆ ಅಂತಿದೆ ಅಲ್ಲಿ ಕೇಳ್ತಾರೆ.
ಆಗದಿದ್ದರೆ ಅಲ್ಲಿ ಬಾಳೆಹಣ್ಣು ಎಲೆ ಅಡಿಕೆ ಥರ ಎಲ್ಲ ತೇಲುತ್ತೆ ನೀರಿಂದ ಒಳಗಡೆಯಿಂದ. ಬರುತ್ತೆ ಮೇಲೆ ಬರುತ್ತೆ. ನಂಗೆ ಗೊತ್ತಿಲ್ಲ ಗೈಸ್, ನೋಡೋಣ. ಬನ್ನಿ ಒಳಗಡೆ ಹೋಗೋಣ. ನಮ್ಮ ಭಾವ ಹೇಳೋದಲ್ಲ ಇಲ್ಲೇ ಬರೋದು. ಈಗ ಬಾಗ್ಲಾಕಿದ್ರೆ 2:30ಗೆ ಹೋಗ್ಬೋದು. ಅಷ್ಟೊತ್ತಂಕ ನಾವು ಕಾಯೆಲ್ಲ ಹೋಗ್ಬಿಡ್ತೀವಿ ಗೈಸ್. ಗೈಸ್ ಇದು ನೀರು ಒಳಗಡೆ ಕೊಳದಿಂದ ಬರ್ತಾ ಇರೋದು ಗೈಸ್. ಇದು ಪುರಿ ಮತ್ತು ನಮ್ಮಕ್ಕ ಮಿರ್ಚಿ ಮೆಣಸಿನ್ಕಾಯಿ ಬಜ್ಜಿ ತಗೊಂಡವಳೆ. ನಾನು ತಗೊಂಡಿರೋದಲ್ಲ ಗಾಯ್ಸ್, ಕೀರ್ತಿ ತಗೊಂಡಿರೋದು, ತಗೊಟ್ಟಿರೋದು ತಗೊಂಡಿರೋದು. ಹಾಂ, ಕಪ್ನಲ್ಲಿ ಕುಡಿತಾ ಇದೀವಿ ಗೈಸ್. ನಾನು ರಾಘು ಮತ್ತು ನಮ್ಮ ಭಾವ. ನಮ್ಮ ಅಕ್ಕನ ಬೇಡ ಅಂದೆ ಅಲ್ಲೇ. ಈಗ ಮಾರಿಕಟ್ಟೆ ಡ್ಯಾಮ್ ಬಂದಿದ್ದೀವಿ ಗೈಸ್. ದೇವಸ್ಥಾನ ಮಾರಿಕಣಿವೆ ಅಮ್ಮನ ಅವ್ರ ದೇವಸ್ಥಾನ. ಯಾವ್ದು ಬೀಳಿದ ಬೀದಿಯಲ್ಲಿ ಅಂತ ಕಾಲು ಕಿತ್ತಾಕಿ ಹೋಗ್ತಾಳೆ ನೋಡು ಅವಳು. ನೋಡ್ತೀನಿ ಇಲ್ಲೇನಾ? ಅದು ಮತ್ತೆ ಉಸಿರೆ ಸಾಂಗ್ ಶೂಟ್ ಆಗಿರೋದು ಇಲ್ಲೇ ಗೈಸ್. ಹೋಗೋಣ, ಫಸ್ಟ್ ದೇವಸ್ಥಾನಕ್ಕೆ ಹೋಗೋಣ. ನನ್ನ ಸ್ಲಿಪ್ಪರ್ ಇದೇ ಗ್ಯಾಸ್ ಮೇಲ್ಗಡೆ ಶೂಟಿಂಗ್ ಮಾಡಿರೋದು. ಗೈಸ್, ನಮ್ಮ ಮೈಸೂರು ಈ ಡ್ಯಾಮ್ ಹತ್ರ ಬಂದಮೇಲೆ 3,000 ಫೋಟೋ ತೆಗಿಸ್ಕೊಂಡವಳೆ. ಇದೆಂಟ್ರ ಇದೆ. ಅರೆ ನೀ ಹಬ್ಬ ಇನ್ನೂ ತೆಗಿಸ್ಕೊತಾರೆ ಅವಳೆ. ಅಯ್ಯೋ ಭಗವಂತ, ಈ ಕಣ್ಣಲ್ಲಿ ಗೈಸ್, ಇದು ಈಗ ಬಂದಿರೋ ದಶರಥ ರಾಮೇಶ್ವರ. ಇಲ್ಲಿ ನಮ್ಮ ಭಾವವ್ರ ಮನೆಯಿಂದ ಬರೀ 10 ಕಿಲೋಮೀಟ್ರು. ಇದು ಹಿಸ್ಟ್ರಿ ನಮ್ಮ ಭಾವ ಮತ್ತು ನಮ್ಮ ಅಕ್ಕ ಹೇಳ್ತಾರೆ. ಐಶೋ ಇದು ಹಿಸ್ಟ್ರಿ ಹೇಳಿ ಭಾವ. ಇಲ್ಲಿ ಬಾಯಿಲಿ ಹಿಂದೆ ಹಾಂ ಏನು ಅಂತ ಅಂದ್ಬಿಟ್ಟು ಹೇಳು. ಇಲ್ಲಿ ಕೊಟ್ಟಿದ್ದಾರೆ. ಇದು ಸಮಾಧಿ ಅವ್ರದ್ದು. ಇದು ಶ್ರವಣ್ ಕುಮಾರ್ ಅವ್ರ ಅಪ್ಪ ಅಮ್ಮನಿಗೆ ಅದೇ ಪುಣ್ಯಕ್ಷೇತ್ರಕ್ಕೆ ಕರ್ಕೊಂಡೋಗಕ್ಕೆ ಅಂತ ಕರ್ಕೊಂಡು ಹೋಗ್ತಾ ಇರ್ತಾನಲ್ಲ ಹೆಗ್ಲ ಮೇಲೆ ಹಾಕೊಂಡು, ಅವರಿಗೆ ನೀರು ಕುಡಿಬೇಕು ಅಂತ ಅನ್ಸುತ್ತೆ. ಆಗ ಅವ್ರನ್ನ ಇಲ್ಲಿ ಇರಿಸಿ ನೀರು ತರೋಣ ಅಂತ ಅಂದ್ಕೊಂಡು ಹೋಗ್ತಾನೆ. ದಶರಥ ಇದೇ ರೋಡಲ್ಲಿ ಕಾಡು ಮಧ್ಯ ಬೇಟೆಗೆ ಅಂತ ಹೋಗ್ತಾ ಇರ್ತಾನೆ. ಏನೋ ಸೌಂಡ್ ಹೊಡೆದು ಬಾಣ ಹೊಡಿತಾನೆ. ಆ ಬಾಣ ಅವ್ರ ಅಪ್ಪ ಅಮ್ಮಂಗೆ ಬಿದ್ದು ಅವ್ರ ಅಪ್ಪ ಅಮ್ಮ ಇಬ್ರು ಸಾಯ್ತಾರೆ. ಆಮೇಲೆ ಸತ್ಮೇಲೆ ಅವ್ರ ಅಪ್ಪ ಅಮ್ಮ ಅವನು ಬಂದು ನೋಡಿದಾಗ ಅವ್ರ ಅಪ್ಪ ಅಮ್ಮ ಆಗಿರ್ತಾರೆ. ಅದಕ್ಕೆ ದಶರಥಂಗೆ ಅವನು ನಿನ್ನ ಮಕ್ಕಳು ನಿನ್ನ ವಯಸ್ಸಾದ ಕಾಲದಲ್ಲಿ ಹಿಂಗೆ ಬಿಟ್ಟು ಹೋಗ್ಲಿ ಅಂತ ಶಾಪ ಕೊಡ್ತಾರೆ. ಇಲ್ಲೇ ಸಾಯ್ತಾನೆ ಅವನು ಬಂದು. ಅವ್ರು 3 ಜನದ್ದು ಇಲ್ಲೇ ಸಮಾಧಿ ಮಾಡಿ ಹೋಗ್ತಾರೆ. ಇಲ್ಲಿ 3 ಜನದ್ದು ಸಮಾಧಿ ಮಾಡೋದ ಈ ಜಾಗದಲ್ಲಿ. ಅವನ್ ಪಾಪ ಕಳಿಯೋದಕ್ಕೆ ಇಲ್ಲಿ ಎಂಥದ್ದು ಶಿವಂದು ವಿಗ್ರಹ ತಂದು ಪೂಜೆ ಮಾಡ್ತಾರೆ. ಅಲ್ಲಿ ದೇವಸ್ಥಾನ ಈ ಗುಹೆ ಒಳಗಡೆ ಇರೋದಂತೆ. ಎಲ್ಲ ಇದೆ, ಹೋಗೋಣ ಬನ್ನಿ ಗೈಸ್. ಬನ್ನಿ ಗೈಸ್ ಹೋಗೋಣ. ಓ ಇದು ವಿಡಿಯೋ ಮಾಡ್ಬೋದು. ಬಂಡೆನಾ? ಬಂಡೆನಾ ಇದು? ಬಂಡೆ ಒಳಗೆ ನಾವು ನಿನ್ನೆ ಚುಂಚನಗಿರಿ ಗಾಡಿಗೆ ಪೂಜೆ ಮಾಡ್ಸೋಕೆ ಆಗಲಿಲ್ಲ, ಲೇಟಾಗಿ ಹೋಗಿತ್ತು ಅಂತ. ಈಗ ಇಲ್ಲಿ ಶ್ರವಣ ಕುಮಾರ ದೇವಸ್ಥಾನದ ದಶರಥ ರಾಮೇಶ್ವರ ದೇವಸ್ಥಾನದ ಹತ್ರ ಬಂದ್ವಿ. ಇಲ್ಲೇ ಮಾಡ್ಸೋಣ ಅಂದ್ಕೊಂಡ್ವಿ. ಇಲ್ಲೆಲ್ಲ ಕಾಸ್ಟ್ಲಿ ಇದೆ ಗೈಸ್.
ಇಲ್ಲೇ ಈಗ ಇಲ್ಲೇ ಪೂಜೆ ಮಾಡಿಸ್ತೀವಿ ನೋಡಿ. ನಮ್ಮ ಬ್ಲ್ಯಾಕ್ ಬೇರಿಯಲ್ಲಿ ನಿಂತಿದೆ ಗೈಸ್. ಇಲ್ಲೂ ಪೂಜೆ ಅಲ್ಲೇ ದೇವಸ್ಥಾನದಲ್ಲೇ ಮಾಡಿಕೊಟ್ರು. ನಿಂಬೆಹಣ್ಣ ಚಕ್ರಕ್ಕೆ ಬಿಡ್ಬಿಟ್ಟು ಹತ್ತಿಸ್ತಾ ಇದ್ದೀವಿ ಗೈಸ್. ಈಗ ನಾವು ಚಿತ್ರದುರ್ಗದಲ್ಲಿ ಎಲ್ಲ ಮುಗಿಸಿದ್ವಿ. ಈಗ ಹೊರಡ್ತಾ ಇದೀವಿ ಮಂಡ್ಯ ಕಡೆ. ಫಸ್ಟು ಬೆಳ್ಳೂರು ಕ್ರಾಸ್ಗೆ ಹೋಗಿ ಬೆಳ್ಳೂರು ಕ್ರಾಸಿಂದ ರಾಘು ನಾನಿಬ್ರು ಮಂಡ್ಯಕ್ಕೆ ಹೊಡ್ತೀವಿ ಗೈಸ್. ಹೋಗ್ತಾ ಇದ್ದೀವಿ. ಗೈಸ್ ಏನೋ ಜೋರಾಗಿ ಲೈಸು. ಏನಿಲ್ಲಮ್ಮ, ಹಾಂ ಅದಕ್ಕೆ ನಿಲ್ಲಿಸ್ತೆ ಮಾತು. ಗೈಸ್ ಈ ವಿಡಿಯೋನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ಮಸಾಲಾಗಲ್ಲಿ ಸಿಗೋಣ. ಬಾಯ್ ಗೈಸ್.